ಹಲೋ ನಮಸ್ಕಾರ ರೀ. ನನ್ನ ಚಾನಲ್ಗೆ ಎಲ್ಲರನ್ನೂ ಸ್ವಾಗತ ಮಾಡ್ತೀನಿ ರೀ. ಈಗ ಜೋಳದ ನುಚ್ಚು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ಲಿಕ್ಕತ್ತೀನಿ. ಇದೇನು ಈಗಿಂದಲ್ಲ, ಭಾಳ ಹಳೆಯ ಕಾಲದಿಂದ ಜೋಳದ ನುಚ್ಚು ಎಲ್ಲರ ಮನೆಗೂ ಇರ್ತಿತ್ತು. ಆವಾಗ ಅಕ್ಕಿದು ಅಷ್ಟೊಂದು ಇರಲಿಲ್ಲ. ಎಲ್ಲರ ಮನೆಗೂ ಭಕ್ರಿ ನುಚ್ಚು ಯಾವಾಗಲೂ ದಿನ ಊಟಕ್ಕೆ ಅದೇ ಇರ್ತಿತ್ತು. ಹಬ್ಬ ಹುಣ್ಣಿಮೆ ಬಂದ್ರೆ ಮಾತ್ರ ಅನ್ನ ಮಾಡೋದು ಇದೆಲ್ಲ ಮಾಡ್ತಿದ್ರು ರೀ. ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳಿಗೆ ಮಾತ್ರ ಅನ್ನ ಮಾಡ್ತಿದ್ರು. ಯಾಕಂದ್ರೆ ಯಾವಾಗಲೂ ಮನೆ ಒಳಗೆ ಜೋಳನೇ ಹೆಚ್ಚು ಬೆಳೀತಿದ್ರು ಅಂಥೇಳಿ, ಮನೆ ಒಳಗೆ ಏನು ಬೆಳೀತಾರೆ ಅದನ್ನೇ ತಿನ್ನೋದು ಅಂಥೇಳಿ ಜೋಳದ ನುಚ್ಚು ಭಕ್ರಿ ಇದನ್ನು ಅವರೆಲ್ಲ ಊಟ ಮಾಡ್ತಿದ್ರು ರೀ. ಅದರಿಂದನೇ ಅವರೆಲ್ಲ ಭಾಳ ಆರೋಗ್ಯ ಇರ್ತಿದ್ರು ಅಂತ ಅನ್ನಿಸ್ತದೆ. ಈಗೀಗ ನಾವು ಅಕ್ಕಿ ಇದ್ರೊಳಗೆ ಜಾಸ್ತಿ ಮಾಡ್ತೀವಿ. ಇಡ್ಲಿ ಅನ್ರಿ, ದೋಸೆ ಅನ್ರಿ, ಬೇರೆ ಬೇರೆ ಭಾತಗಳನ್ರಿ. ಇರಲಿ, ಕಾಲದ ತಕ್ಕ ನಾವು ಚೇಂಜ್ ಆಗಬೇಕಾಗ್ತದೆ. ಆದರೆ ಯಾವುದಕ್ಕೆ ಆಗಲಿ ಡಾಕ್ಟ್ರುಗಳು ಹೇಳ್ತಾರೆ ಭಕ್ರಿ ತಿನ್ನಿರಿ, ನುಚ್ಚು ತಿನ್ನಿರಿ, ಜೋಳ ಹೆಚ್ಚು ಬಳಸ್ರಿ, ಆರೋಗ್ಯ ದೃಷ್ಟಿಯಿಂದ ಇದು ಭಾಳ ಚಲೋ, ಹೊಟ್ಟೆ ಸಾಪ್ ಇರ್ತದೆ. ಅದೇ ನೋಡಿರಿ, ಚಪಾತಿ ದಿವಸ ತಿಂದ್ರೆ ಕೆಲವ್ರಿಗೆ ಆಗ್ತಿರಂಗಿಲ್ಲ. ಅದಕ್ಕೆ ಈಗೀಗ ಭಾಳ ಜನಕ್ಕೆ ಡಯಾಬಿಟೀಸ್ ಅಂತ ಇರ್ತದೆ. ಯಾರಿಗೆ ಭಕ್ರಿ ಮಾಡ್ಲಿಕ್ಕೆ ಬರೋಂಗಿಲ್ಲ, ಯಾರಿಗೆ ನುಚ್ಚು ಮಾಡ್ಲಿಕ್ಕೆ ಗೊತ್ತಿರಂಗಿಲ್ಲ. ಆದರೆ ಜೋಳ ತಿನ್ನಂದ್ರೆ ಹೆಂಗೆ ತಿನ್ನಬೇಕು? ಭಕ್ರಿ ಅದರ ಕಷ್ಟ ಆಗ್ತದೆ. ನುಚ್ಚು ಮಾಡೋದನ್ನು ಇವತ್ತು ಹೆಂಗೆ ಮಾಡೋದು ನುಚ್ಚು, ಮತ್ತು ನಾವು ಈಗ ಗಿರಣಿ ಒಳಗೆ ಬೀಸ್ಕೊಂಬರ್ಲಿಕ್ಕೆ ಆಗದೆ ಇದ್ರೆ ಅಷ್ಟೇ ಒಂದೊಂದೇ ವಾಟ್ಗ ನಾವು ನುಚ್ಚು ಮಾಡ್ಕೊಳ್ಳಿಕ್ಕೆ ಹೆಂಗೆ ಅನ್ನೋದು ತೋರಿಸ್ಕೊಡ್ಲಿಕ್ಕತ್ತೀನಿ ರೀ. ನಿಮಗೆ ಎಷ್ಟು ಬೇಕೋ ಅಷ್ಟು ಜೋಳ ಅಂದ್ರೆ 1/4 ಕಿಲೋ ಅಥವಾ 1 ವಾಟ್ಗ ಯಾವುದನ್ನಾರೇ ಆಗಲಿ ಒಂದು ಬಾಂಡೆ ಒಳಗೆ ಹಾಕಿ ನೀರು ಹಾಕಿ ಅದನ್ನು 2 ಸಲ ತೊಳೆದು ಒಂದು ತೂತಿನ ಚಾಳ್ನಾಗ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ಒಂದು ನೂಲಿನ ಅರ್ಬಿ ಒಳಗೆ, ಅಂದ್ರೆ ನಾನು ಸೀರೆ ಮೇಲೆ ಅವನ್ನ ಒಣಗಿ ಹಾಕೀನಿ. ಇದನ್ನು ಬಿಸ್ಲಾಗ ಹಾಕಬಾರ್ದು ರೀ, ಅಲ್ಲೇ ನೆರಳಾಗ ಹಾಕಬೇಕು. ಆಮೇಲೆ ಕೈಗೆ ನಮ್ಮ ಇದ್ರೆ ಸಾಕು, ಒಣಗಬಾರ್ದು ಪೂರ್ತಿ. ಅದನ್ನು ಮನೆ ಒಳಗೆ ನಮ್ಮ ಮಿಕ್ಸಿ ಒಳಗೆ ನುಚ್ಚು ಮಾಡ್ಕೊಳಿಕ್ಕೆ ಬರ್ತದೆ. ಅದಕ್ಕೆ ಮಿಕ್ಸಿ ಒಳಗೆ ಹಾಕಿ ನುಚ್ಚು ಮಾಡ್ಕೋಬೇಕು. ಭಾಳ ಹೊತ್ತು ಬೇಡ, ಒಂದು 30 ಸೆಕೆಂಡು, ಇನ್ನೊಂದು 30 ಸೆಕೆಂಡು ಮಾಡಿ ನೋಡಬೇಕು. ಅದ್ರಾಗ ಮಿಕ್ಸಿ ಹೊರಗೆ ತೆಗೆದು ಕೈ ಆಡಿಸಿ ನೋಡಬೇಕು ತರಿ ತರಿ ಆಗ್ಯದ ಇಲ್ಲಂತ. ತರಿ ತರಿ ಆಗಿದ್ರೆ ಸಾಕು. ಈಗ ನೋಡಿರಿ, ಚಾಳ್ನಿ ಒಳಗೆ ಬಿಟ್ಟೆದು ಹಿಟ್ಟಿಂದು ಬೇರೆ ಬೇರೆ ಪ್ಲೇಟ್ಗಳು ಬರ್ತಾವೆ. ಹಿಟ್ಟು ಹಿಡಿಯೋದು ಪ್ಲೇಟ್ ಬೇರೆ, ಇದು ಹಿಟ್ಟು ಹಿಡಿಯೋದು. ಆದ್ರೆ ಈಗ ನಾನು ಇದೊಂದು ಪಿಟ್ಟೆ ಹಿಟ್ಟು ಒಂಥರ ಚಾಳಿಸ್ಲಿಕ್ಕಂತ ಇಟ್ಕೊಂಡಿರ್ತಾರೆ, ಸಣ್ಣ ಕಣ್ಣಿನ ತೊಗೊಂಡು ಇದ್ರೊಳಗೆ ಇದನ್ನು ಚಾಳಿಸ್ತೀನಿ ರೀ. ಚಾಳಿಸಿದ್ರೆ ಹಿಟ್ಟು ಕೆಳಗೆ ಬರ್ತದೆ. ಈಗ ಈ ಪಿಟ್ಟೆದ ಹಿಟ್ಟಿನ ಚಾಳ್ನಿಯಿಂದ ಚಾಳಿಸ್ಲಿಕ್ಕತ್ತೀನಿ. ಈಗ ಎಲ್ಲ ಚಾಳಿಸ್ಕೊಂಡೆ. ನನಗೆ ಜಾಸ್ತಿ ಬೇಕು ಅಂತ ನಾನು ಜಾಸ್ತಿ ನುಚ್ಚು ಮಾಡ್ಕೊಂಡೀನಿ. ನೋಡಿರಿ, ಹಿಂಗೆ ತಳಗೆ ಹಿಟ್ಟು ಬರ್ತದೆ. ಹಿಟ್ಟೆಲ್ಲ ಮುಗಿದ ಮೇಲೆ ನುಚ್ಚು ನೋಡಿರಿ ತರಿ ತರಿಯಾಗಿರ್ತದೆ. ಇದ್ರ ಒಳಗೆ ತೌಡೂ ಬಂದಿರ್ತದೆ. ತೌಡು ಆಮೇಲೆ ಹೇಳ್ತೀನಿ. ಈಗ ಇದನ್ನೆಲ್ಲ ಚೆಂದಾಗಿ ಚಾಳಿಸ್ಕೊಂಡು ಒಂದು ಭಾಂಡಿಗೆ ಹಾಕೋರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಡ್ರಿ. ಹಿಟ್ಟು ಬಂದದ್ದು ಸ್ವಲ್ಪ ಭಕ್ರಿ ಮಾಡ್ಲಿಕ್ಕೆ ಇರಂಗಿಲ್ಲ. ಆದರೆ ಅದು ಇನ್ನೊಂದು ಸರಿ ನೀವು ಸಣ್ಣ ಪಾಟ್ನಾಗ ಹಾಕ್ಕೊಂಡು ಮಿಕ್ಸಿ ಒಳಗೆ ಒಂದು ಸ್ವಲ್ಪ ಹೊತ್ತು ತಿರುಗಿಸಿದ್ರೆ ಮೆತ್ತಗಾಗ್ತದೆ. ಆವಾಗ ನೀವು ಭಕ್ರಿಗೆ ಅಥವಾ ತಾಲಿಪಟ್ಟು ಮಾಡ್ಕೊಳಿಕ್ಕೆ ಹಾಕೋಬೋದು. ಹಿಟ್ಟೇನು ಜಾಸ್ತಿ ಬಂದಿರೋದಿಲ್ಲ. ಈಗ ನಾವು 1 ಬಟ್ಲು ನುಚ್ಚು ತಗೊಂಡೀನಿ. ಈಗ ಚಾಳಿಸಿಲ್ಲ ನಾನು, ಅದರೊಳಗೆ ತೌಡದ. ಈಗ ಇದ್ರಾಗ ನೀರು ಹಾಕಿ ನಾವು ಯಾವಾಗ ನುಚ್ಚು ಮಾಡಬೇಕಾದ್ರೂ ಒಂದು ಅರ್ಧ ಗಂಟೆ ಮೊದಲು ನೀರು ಹಾಕಿ ಇಟ್ಟರೆ ಅದು ನೆನೆದು ಮ್ಯಾಲೆಲ್ಲ ತೌಡು ಬಂದಿರ್ತದೆ. ಈಗ ಹಿಂಗೆ ಬಸಿಯೋದ್ರಿ. ಸ್ವಲ್ಪ ಸ್ವಲ್ಪ ಸಣ್ಣಂದಿದ್ರೂ ಏನಾಗೋದಿಲ್ಲ. ಈಗ ಫೈಬರ್ ಇರಬೇಕು. ಹಿಟ್ಟು ಮಾಡಿಸ್ಕೊಂಡು ಬಂದಾಗ ನೀವು ಜರಡಿ ಹಿಡಿಬೇಡ್ರಿ, ಹಾಗೆ ತಿನ್ನಿರಿ. ಹಿಟ್ಟು ಎಲ್ಲ ಇದು ಮಾಡಿಬಿಟ್ರೆ ತೌಡು ಹೋಗಿಬಿಟ್ರೆ ಅಂತ ಹೇಳ್ತಿರ್ತಾರೆ ಡಾಕ್ಟ್ರು. ಅದಕ್ಕೆ ಸಣ್ಣದಾಗಿ ಏನಾದರೂ ಇದ್ರೆ ತೌಡು ಇರಲಿ. ಆದ್ರೆ ದೊಡ್ಡ ದೊಡ್ಡದು ತೌಡು ಎಲ್ಲ ಆ ನೀರಿನಾಗ ಬಂದುಬಿಡ್ತದೆ. ಅದನ್ನು ಬಸೋದು ನಾವು ಮಾಡ್ಲಿಕ್ಕೆ ಬರ್ತದೆ. ನಾವು ನುಚ್ಚು ಮಾಡೋಕ್ಕಿಂತ ಮುಂಚೆ ಅರ್ಧ ತಾಸು ಮೊದಲೇ ನೆನೆಸಿಟ್ಟಿರಬೇಕು ತೌಡೆಲ್ಲ ತೆಗೆದ್ಮೇಲೆ. ಈಗ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬೇಕಾದ್ರೆ ನಾವು ಈಗ ನೀರು ಹಾಕಿದೆ ನೋಡಿರಿ, ಅದನ್ನು ಬಿಸಿ ನೀರು ಮಾಡ್ಕೊಂಡೀನಿ. ಬಿಸಿ ನೀರು ಹಾಕ್ಕೊಂಡೆ ಇದಕ್ಕೆ ಹಾಕಿ ಕುದಿಸ್ಬೇಕು. ಆಮೇಲೆ ಬಿಡದೆ ಕೈ ಆಡಿಸ್ಬೇಕು, ಯಾಕಂದ್ರೆ ಗಂಟಾಗ್ತದೆ. ಗಂಟಾಗ್ಲಾರ್ದಂಗೆ ಕೈ ಆಡಿಸ್ತಿರ್ಬೇಕು. ಮೊದಲೇ ನೆನೆಸಿಟ್ಟಿದ್ರೆ ನುಚ್ಚು ಮೆತ್ತಗೆ ಅಗದಿ ಹೂ ಆದಂಗೆ ಆಗ್ತದೆ. ಆದರೆ 1 ಬಟ್ಲು ನುಚ್ಚಿಗೆ ನಾನು 2-2.5 ಬಟ್ಲ, ಇನ್ನೂ ಸ್ವಲ್ಪ ಅರ್ಧ ಬಟ್ಲ ಬೇಕು ಅಂದರೆ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅದನ್ನು, ನಿಮಗೆ ಅಗದಿ ಗಟ್ಟಿ ಬೇಕೋ ಅಥವಾ ಸಾಧಾರಣ ನೀರು ಬೇಕೋ ನೋಡಿಕೊಂಡು ಮಾಡೋದಿರ್ತದೆ. ಅದಕ್ಕೆ ಒಂದೇ ಸರಿ ಭಾಳ ನೀರು ಹಾಕಬೇಡ್ರಿ. ಹಾಕಿದ್ರೆ
ಭಾಳ ನೀರಾದರೂ ತಿನ್ನಲಿಕ್ಕೆ ಕೆಲವ್ರಿಗೆ ಅದು ಸೇರಂಗಿಲ್ಲ. ಭಾಳ ಗಟ್ಟಿ ಆದ್ರೆ ಈ ಹುಳಿ ಒಳಗೆ ಕಲಿಸ್ಕೊಂಡು ತಿಂತಿದ್ರು ಅವಾಗೆಲ್ಲ ಹಿಂದಕ್ಕೆ. ಆದ್ರೆ ಅದು ಸೇರ್ತದೋ ಇಲ್ಲ ಗೊತ್ತಿಲ್ಲ. ಇದಕ್ಕೆ ತುಪ್ಪ, ಉಪ್ಪು, ಉಪ್ಪಿನಕಾಯಿ ಎಲ್ಲ ಹಚ್ಕೊಂಡು ಇದನ್ನು ತಿನ್ಬೋದು. ಇದನ್ನು ನಮ್ಮ ಕಡೆ ದಿನ ಮಾಡೋರಲ್ರಿ, ಇದಕ್ಕೆ ಹುಳಿ ನುಚ್ಚು ದಿವಸ ಮಾಡ್ತಿರ್ಲಿಲ್ಲ. ಸಪ್ಪಗೆ ನುಚ್ಚನೇ ಮಾಡೋದು. ಬಿಸಿ ಬಿಸಿ ನುಚ್ಚು, ತುಪ್ಪ, ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ರು. ಗಟ್ಟಿ ಇತ್ತಂದ್ರೆ ಹುಳಿ ಹಾಕ್ಕೊಂಡು ತಿಂತಿದ್ರು. ಆರು ಹೋತಂದ್ರೆ ಭಾಳ ಗಟ್ಟಿ ಆಗ್ತದೆ. ಆವಾಗ ಹುಳಿ ಹಾಕ್ಕೊಳ್ಳಿ, ಮೊಸರು ಹಾಕ್ಕೊಳ್ಳಿ, ಮಜ್ಜಿಗೆ ಹಾಕ್ಕೊಂಡು ತಿಂತಿದ್ರು. ಆದರೆ ಹುಳಿ ನುಚ್ಚು ದಿವಸ ತಿನ್ನಲಿಕ್ಕೆ ಸರಿ ಅನ್ಸಂಗಿಲ್ಲ. ಅದೇ ಗಂಟಾಗ್ಲಾರ್ದಂಗೆ ಕೈ ಆಡಿಸ್ತಿದ್ರೆ ಗಂಟಾಗೋದಿಲ್ಲ, ಒಂದೇ ಥರ ಆಗ್ತದೆ. ಈಗ ನೋಡ್ರಿ ಸ್ವಲ್ಪ ಹಿಂಗಾಗ್ಯದ. ಇನ್ನೊಂದು ಸ್ವಲ್ಪ ಗಟ್ಟಿ ಆದ ತಕ್ಷಣ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಇಡ್ತೀನಿ. ಮುಚ್ಚಿ ಇಟ್ರೆ ಚೆಂದಾಗೆ ಉಮ್ಗೊಯ್ತದೆ. ಒಂದು 10-15 ನಿಮಿಷ ಆದಮೇಲೆ ಇದನ್ನು ತೆಗೆದು ನೋಡ್ರಿ ಇಷ್ಟು ಗಟ್ಟಿಯಾಗ್ಯದ. ನಮ್ಗೆ ಇಷ್ಟು ಸಾಕು ಬಿಸಿ ಬಿಸಿ ಇದ್ದಾಗ. ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗ್ತದೆ. ಅದಕ್ಕೆ ಇಷ್ಟು ಇರುವಾಗ ತೆಗಿತೀನಿ. ನಿಮ್ಗೆ ಗಟ್ಟಿ ಬೇಕೋ ಸ್ವಲ್ಪ ಅಳ್ಳಕ್ಕೆ ಬೇಕೋ ಅನ್ನೋದು ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೊಳಿಕ್ಕೆ ಬರ್ತದೆ ರೀ. ಇದು ಭಾಳ ಸರಳದ. ಮತ್ತು ನುಚ್ಚು ಮನ್ಯಾಗ ಮಾಡಿ ಇಟ್ಕೊಂಡು ಬಿಟ್ಟಿದ್ರೆ ಎಲ್ಲಾದ್ರೂ ಹೊರಗೆ ಹೋಗಿ ಬಂದ ಕೂಡಲೇ ಏನೋ ತಿನ್ನಬೇಕು ಮಾಡಬೇಕು ಮತ್ತು ಅಡುಗೆ ಮಾಡ್ಕೊಳಿಕ್ಕೆ ಭಾಳ ಬೇಸರ ಆದ್ರೆ ಇದು ಹೋಗೋ ಟೈಮ್ನಾಗ ಒಂದಿಷ್ಟು ನುಚ್ಚು ನೆನೆಸಿಟ್ಟು ಹೋಗಿಬಿಟ್ರೆ ಬಂದ ಕೂಡಲೇ ಲಘುನೇ ಮಾಡ್ಕೊಂಡು ತಿನ್ಬೋದು ಒಂದು 15 ನಿಮಿಷನಾಗ. ಈ ಜೋಳ ನೋಡ್ರಿ, ಆದಷ್ಟು ಉತ್ತರ ಕರ್ನಾಟಕದ ಜೋಳ ಎಲ್ಲಿ ಸಿಗ್ತಾವೋ, ಯಾವ ಅಂಗಡಿ ಒಳಗೆ ಸಿಗ್ತಾವ ಅಲ್ಲೇ ತೊಗೊಂಬಂದ್ರೆ ಚಲೋ ಇರ್ತದೆ. ಈ ಬೆಂಗಳೂರು ಸೈಡ್ ಜೋಳ ಸ್ವಲ್ಪ ಬಿರುಸಾಗ್ತದೆ, ಇದರಷ್ಟು ಮೆತ್ತಗೆ ಚಲೋ ಆಗಂಗಿಲ್ಲ. ನೀವು ನೋಡಿಕೊಂಡು ಮಾಡ್ಲಿಕ್ಕೆ ಬರ್ತದೆ ರೀ. ಭಕ್ರಿ ಕೊಂಡು ಸಿಗ್ತಾವ, ಆದರೂ ಮನೆ ಒಳಗೆ ಮಾಡ್ದಂಗೆ ಆಗಂಗಿಲ್ಲ. ಇನ್ನು ನುಚ್ಚಂತೂ ಸಿಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದಕ್ಕೆ ನುಚ್ಚು ಮಾಡಿ ತೋರಿಸಿನಿ ನೋಡ್ರಿ. ಇದು ಆರೋಗ್ಯಕ್ಕೆ ಭಾಳ ಚಲೋ ರೀ, ಮತ್ತು ದೇಹಕ್ಕೆ ತಂಪೂ ಇರ್ತದೆ. ಮಾಡಲಿಕ್ಕೆ ಭಾಳ ಸರಳದ. ಇನ್ನೇನು ನೀವು ಮಾಡ್ತಿರಲ್ಲ, ಮಾಡಿ ನೋಡ್ರಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.